ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ನೀವು ಹುಟ್ಟಿರುವಂತಹ ದಿನದ ಪ್ರಕಾರ ನಿಮ್ಮ ಒಂದು ಅದೃಷ್ಟ ಹೇಗಿರುತ್ತೆ, ನೀವು ಯಾವ ರೀತಿಯಾದಂತಹ ಗುಣ ಸ್ವಭಾವಗಳನ್ನು ಹೊಂದಿರ್ತೀರಾ, ಜೊತೆಗೆ ನಿಮ್ಮ ಒಂದು ಹುಟ್ಟಿದ ದಿನದಲ್ಲಿರುವಂತಹ ಸೀಕ್ರೆಟ್ಸ್ಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ನೀವು ಕೂಡ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು. ಕಾಲ್ ಮಾಡಿ ಗುರೂಜಿಗಳ ಬಳಿ ನೀವು ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ತಿಳ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಎಲ್ಲಾ ವಿಚಾರಗಳ ಬಗ್ಗೆ ನಮಗೆ ಸವಿವರವಾಗಿ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಪಂಚಭೂತ ತಜ್ಞರು, ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಸರಳ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರವೇ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಅನ್ನ ನಾನು ಹೇಳ್ತಾ ಇದ್ದೀನಿ. 08162270004 ಅಥವಾ 5 ಅಥವಾ 6 ಕಾಲ್ ಮಾಡಿ ಗುರೂಜಿಗಳ ಬಳಿ ನೇರವಾಗಿ ನೀವು ಮಾತನಾಡಿ ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಆಧಾರ ಅಥವಾ ಹುಟ್ಟಿದ ದಿನದ ಆಧಾರದ ಮೇಲೆ ನಿಮ್ಮ ಒಂದು ಅದೃಷ್ಟವನ್ನ ಕೂಡ ನೀವು ತಿಳಿದುಕೊಳ್ಬಹುದು. ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಕೂಡ ಗುರೂಜಿಗಳು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಖಂಡಿತ ನೋಡಿ, ಇವತ್ತು 14 ಜೂನ್ 2025 ಅಂತ ಹೇಳ್ತೀವಿ. ತೃತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ, ಕೃಷ್ಣ ಪಕ್ಷವಾಗಿರುವಂಥದ್ದು, ಬ್ರಹ್ಮಯೋಗ ಅಂತ ಬರುತ್ತೆ. ಮತ್ತೆ ವಾರ ಒಂದು ವಿಶೇಷವಾಗಿ ಇವತ್ತು ಶನಿವಾರ. ಮತ್ತೆ ಇವತ್ತಿನ ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 54 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಮತ್ತು 6 ಗಂಟೆ 45 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 9 ಗಂಟೆ 7 ನಿಮಿಷಕ್ಕೆ ರಾಹುಕಾಲ ಪ್ರಾರಂಭವಾಗುವಂಥದ್ದು ಮತ್ತು 10:44ಕ್ಕೆ ಮುಗಿಯುತ್ತೆ. ಯಮಗಂಡ ಕಾಲ 1 ಗಂಟೆ 56 ನಿಮಿಷದಿಂದ 2 ಗಂಟೆ 33 ನಿಮಿಷ. ಗುಳಿಕ ಕಾಲ ಬಂದು 5 ಗಂಟೆ 55 ನಿಮಿಷದಿಂದ 7 ಗಂಟೆ 31 ನಿಮಿಷವಾಗಿರುವಂಥದ್ದು. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 54 ನಿಮಿಷದಿಂದ 12 ಗಂಟೆ 46 ನಿಮಿಷವಾಗಿರುವಂಥದ್ದು. ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ. ಹಾಗೆ ಇವತ್ತಿನ ದಿನದ ವಿಶೇಷತೆ ಶನಿವಾರ. ನೋಡಿ, ಶನಿವಾರ ಅಂದ್ರೆ ಶನೇಶ್ವರನ ವಾರ. ಶನೇಶ್ವರ ಬಂದು ಕರ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಸಮಸ್ತ ಇದರ ವಿಚಾರದಲ್ಲಿ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇರ್ತಾರೆ, ಮಾಡುವಂಥ ಕರ್ಮಗಳಲ್ಲಿ ಒಂದು ಶ್ರದ್ಧೆ ಇರಲಿ, ಭಕ್ತಿ ಇರಲಿ ಮತ್ತು ನಂಬಿಕೆ ಇರಲಿ. ಆ ಶನೇಶ್ವರ ವಿಚಾರದಲ್ಲಿ ಮಾಡುವಂಥ ಕ್ರಿಯೆನೇ ಕರ್ಮವಾಗುತ್ತೆ. ಅಂದರೆ ನೀವು ಮಾಡುವಂಥ ಯಾವುದೇ ಒಂದು ಜನರು ಮಾಡುವಂಥ ಒಳ್ಳೆ ಕ್ರಿಯೆ, ಅಂದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಒಳ್ಳೆ ಕರ್ಮ ಆಗುತ್ತೆ. ಇನ್ನೊಬ್ಬರ ಬಗ್ಗೆ ಏನೋ ಅಸೂಯೆ ಪಟ್ಕೊಳ್ಳೋದು, ಜಲಸಿನಸ್ ಇಟ್ಕೊಳ್ಳೋಂಥದ್ದು ಮಾಡಿದ್ರೆ ಅದು ಒಂದು ಕೆಟ್ಟ ಕರ್ಮವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ಕರ್ಮ ಅಂದರೆ ಮಾಡುವಂಥ ಕ್ರಿಯೆಗೆ ಕರ್ಮ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಒಳ್ಳೆ ಕೆಲಸಗಳನ್ನು ಒಳ್ಳೆ ಭಾವನೆಯಿಂದ ಇಟ್ಕೊಂಡು ಮಾಡಿ ಅಂತ ಸಲಹೆ ಕೊಡ್ತಾರೆ. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರೂಜಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಈ ಶನಿವಾರದ ದಿನ ಹೇಗಿದೆ ತಿಳಿದುಕೊಳ್ಳೋಣ ಗುರೂಜಿ. ನೋಡಿ, ಮೇಷರಾಶಿಯವರು ಇವತ್ತು ನೀವು ಮಾಡುವ ಎಲ್ಲ ಕೆಲಸದಲ್ಲೂ ನಿಮ್ಮ ಶ್ರಮ ನಿಮಗೆ ಇವತ್ತು ಫಲ ನೀಡುವಂಥ ದಿನ ಆಗಿರುವಂಥದ್ದು. ಮತ್ತು ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗಾಗಿ ನೀವು ಸಮಯ ತೆಗೆದುಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ನೀವು ಇವತ್ತು ಕಲಿಯಬೇಕಾಗಿರುವಂಥ ದಿನ ಮೇಷರಾಶಿಯವರಿಗಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿ ಇವತ್ತಿನ ದಿನ ಭವಿಷ್ಯ ಏನ್ ಹೇಳುತ್ತೆ ಇವರಿಗೆ? ನೋಡಿ, ವೃಷಭ ರಾಶಿಯವರು ನೀವೇನಾದರೂ ಹಣ ಒಂದು ಸಂಗ್ರಹಿಸುವಾಗ ಹಣ ನಿಮಗೆ ಮುಂದೆ ಕೆಲ್ಸಕ್ಕೆ ಬರುತ್ತೆ ಅಂತ ಕೂಡಿಟ್ರೆ ನಿಮ್ಗೆ ಒಳ್ಳೇದಾಗುವಂಥ ದಿನ. ಮತ್ತು ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲು ಇವತ್ತು ಒಳ್ಳೆ ದಿನ ಅಂತ ಹೇಳ್ತೀವಿ. ಅಥವಾ ನೀವೇನಾದರೂ ಇವತ್ತಿನ ದಿನ ನೀವು ಹಣನ ಕೂಡಿಟ್ಟಿರಲಿಲ್ಲ ಅಂದರೆ ಮುಂಬರುವ ದಿನದಲ್ಲಿ ಸ್ವಲ್ಪ ಹಣದ ಅಡಚಣೆ ಆಗ್ಬೋದು ವೃಷಭ ರಾಶಿಯವರಿಗೆ ಅಂತ ತಿಳಿಸ್ತಾ ಇದ್ದೀವಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಭವಿಷ್ಯ ಏನ್ ಹೇಳುತ್ತೆ ನೋಡೋಣ ಗುರುಜಿ. ನೋಡಿ, ಮಿಥುನ ರಾಶಿಯವರು ಸ್ವಲ್ಪ ಇವತ್ತು ಕುಟುಂಬಕ್ಕೆ ಸ್ವಲ್ಪ ಸೂಕ್ತವಾದ ಸಮಯ ನೀಡಿ ಅದ್ರ ಸಲುವಾಗಿ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ಅದರಿಂದ ನಿಮ್ಮ ಒಂದು ಗುಣಮಟ್ಟದ ಸಮಯ ಇವತ್ತು ಕುಟುಂಬದವರಿಗೊಂದು ಕಳೆದ್ರೆ ನಿಮ್ಮ ದಿನ ಇವತ್ತು ಚೆನ್ನಾಗಿರುತ್ತೆ. ಕುಟುಂಬಸ್ಥರೊಂದಿಗೆ ದಿನ ಕಳೆಯೋದ್ರ ಮುಖಾಂತರ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿ ಮಿಥುನ ರಾಶಿಯವರ ದಿನ ಭವಿಷ್ಯವಾಗಿದೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ಇವತ್ತು ಸ್ವಲ್ಪ ಏನೋ ಡಿಜಿಟಲ್ ಗೆಜೆಟ್ಸು ಮೊಬೈಲನ್ನು ಜಾಸ್ತಿ ಉಪಯೋಗಿಸುವಂಥದ್ದು, ತದನಂತರ ಅದ್ರ ಬಗ್ಗೆ ಸಮಯ ವ್ಯರ್ಥವಾದಾಗ ಅದ್ರ ಬಗ್ಗೆ ವಿಷಾದ ಇರುತ್ತೆ. ಅದಕ್ಕೆ ಆದಷ್ಟು ಗೆಜೆಟ್ಸಿಂದ ದೂರ ಇರಿ, ಸಮಯ ಸದುಪಯೋಗ ಪಡ್ಕೊಳ್ಳಿ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳ್ತಾ ಇದ್ದೀನಿ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿಯ ದಿನ ಭವಿಷ್ಯವನ್ನ ಕೂಡ ನೋಡ್ತಾ ಹೋಗೋಣ ಗುರೂಜಿ. ಸಿಂಹ ರಾಶಿ.
ಸಿಂಹ ರಾಶಿಯವರಿಗೆ ಯಾರು ವ್ಯಾಪಾರಸ್ಥರಿರ್ತೀರ, ವ್ಯಾಪಾರದಲ್ಲಿ ಒಳ್ಳೆ ಬೆಂಬಲ ಇವತ್ತು, ಮತ್ತೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಎಲ್ಲಾ ಒಂದು ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇವತ್ತಿನ ದಿನ ಪೆಂಡಿಂಗ್ ವರ್ಕ್ಸ್ ನ ಮಾಡ್ಕೊಳ್ಳುವಂತ ದಿನ ಸಿಂಹ ರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಗುರುಜಿ. ಕನ್ಯಾ ರಾಶಿ. ನೋಡಿ, ನಿಮ್ಮ ಕೆಲಸದ ಒಂದು ಪರಿಸರಕ್ಕೆ ಒಳ್ಳೆಯದಕ್ಕೆ ಇವತ್ತು ಬಳಸ್ಬೋದು. ಮನೆಯಲ್ಲಿ ಸಿಕ್ಕಿರುವ ಯಾವುದೇ ಒಂದು ಹಳೆಯ ವಸ್ತುನ ನೋಡಿ ಮತ್ತೆ ನೀವು ಅದ್ರ ವಿಚಾರದಲ್ಲಿ ಎಲ್ಲೋ ಕಳೆದೋಗಿತ್ತು, ಅದರಿಂದ ಇವತ್ತು ಸಿಕ್ಕಿರೋ ವಸ್ತುವಿಂದ ಸಂತೋಷ ಸಿಗ್ಬೋದು. ಈ ರೀತಿ ಈ ಮನೆಯ ಒಂದು ವಾತಾವರಣದಲ್ಲಿ ಇವತ್ತು ನಿಮಗೆ ಒಳ್ಳೆ ದಿನ ಆಗಿರುವಂತದ್ದು ಕನ್ಯಾ ರಾಶಿಯವರಿಗೆ ನೋಡ್ತಾರೆ. ಕನ್ಯಾ ರಾಶಿಯವರು ಗುರುಜಿ ಇವತ್ತು ಯಾವ್ದಾದ್ರು ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು, ನಾವು ಈ ಕಡೆ ಹೋಗ್ತಾ ಇದೀವಿ ಅಂದ್ರೆ ಯಾವ ಕಡೆ ಹೋಗ್ಬೇಕು? ಹೆಚ್ಚು ಕನ್ಯಾ ರಾಶಿಯವರಿಗೆ ಒಂದು ದಕ್ಷಿಣದ ದಿಕ್ಕು ಒಳ್ಳೆಯದು ಇವತ್ತಿನ, ವಿಶೇಷವಾಗಿ ಶನಿವಾರದ ದಿನ ಅಂತ ಹೇಳ್ತಾರೆ. ಓಕೆ, ಕನ್ಯಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ನೋಡಿ, ತುಲಾ ರಾಶಿಯವರು ಇವತ್ತೊಂದು ಪ್ರಣಯ ಉಂಟಾಗುವ ಸಮಯ ಜಾಸ್ತಿ, ಮತ್ತು ಇಂದ್ರಿಯ ಭಾವನೆಗಳನ್ನು ಮತ್ತು ಸಂಬಂಧಗಳನ್ನು ಹಾಳು ಮಾಡಬಹುದು. ಅದಕ್ಕೆ ಸಮಾಧಾನದಿಂದಿರಿ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ತುಲಾ ರಾಶಿಯವರಿಗೆ ಹೇಳ್ತಾ ಇದ್ದಾರೆ. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ರೆ ವೀಕ್ಷಕರೇ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ನೀವು ಯಾವುದೇ ಒಂದು ಮಾಡಬಯಸಿದ ರೀತಿಯ ಕೆಲಸವನ್ನು ಕಚೇರಿಯಲ್ಲಿ ಇವತ್ತು ಮಾಡಿ ಮುಗಿಸ್ಬೋದು. ಅಂದರೆ ಅನ್ಕೊಂಡೇ ಇರೋ ವರ್ಕನ್ನು ಇವತ್ತು ಮುಗಿಸ್ಬೋದಾಗಿರುವಂಥ ದಿನ. ಮತ್ತು ನೀವು ಜೀವನದಲ್ಲಿ ಯಾವುದೇ ವಿಷಾದಿಸುವಂಥ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಮಾಧಾನದಿಂದ ಇವತ್ತು ನಿರ್ಧಾರ ತೆಗೆದುಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಪರಿಹಾರ ಕ್ರಮ ಏನಾದ್ರು ತಿಳಿಸ್ತೀರಾ ಗುರುಜಿ? ಹೆಚ್ಚು ವೃಶ್ಚಿಕ ರಾಶಿಯವರು ಓಂ ಅಂಗಾರಕಾಯ ನಮಃ ಅಂತ 108 ಬಾರಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಜಪಗಳನ್ನು ಮಾಡ್ಕೊಂಡು ಹೋದ್ರೆ ದಿನ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಗುರುಜಿ. ಧನು ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಇರಲಿ. ಏನಾದರೂ ದುಡುಕಿನ ನಿರ್ಧಾರದಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗ್ಬೋದು, ಸಂಬಂಧಗಳು ಹಾಳಾಗ್ಬೋದು. ಮತ್ತೆ ಮುಂದಿನ ನಾಳಿನ ಒಂದು ಯೋಜನೆ ಹಾಕೊಂಡು ಇವತ್ತಿನ ದಿನ ಮುಂದುವರೆದ್ರೆ ದಿನ ಚೆನ್ನಾಗಿರುವಂಥದ್ದು. ಧನು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರು ನೀವು ನೀಡುವ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುವಂಥ ದಿನ. ಯಾಕಂದ್ರೆ ನಿಮಗೆ ಅನುಮಾನ, ನಿರಾಸೆ ಮತ್ತೆ ವಿಶ್ವಾಸರಹಿತ ಅಹಂಭಾವ ಸ್ವಲ್ಪ ಮೂಡುವಂಥದ್ದು, ಅಸೂಯೆ ಕೂಡ ಮೂಡುವಂಥದ್ದು, ಈ ಎಲ್ಲ ದುರ್ಗುಣಗಳಿಂದ ಸ್ವಲ್ಪ ದೂರವಾದರೆ ದಿನ ಮಕರ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ಕುಂಭರಾಶಿ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆಯ ದಿನ. ವಿದ್ಯಾಭ್ಯಾಸದಲ್ಲಿ ಮನಸ್ಸನ್ನ ತೊಡಗಿಸಿ ಒಳ್ಳೆಯ ಅಂಕಗಳು ಬರುವಂಥ ದಿನ. ಆದಷ್ಟು ನಿಮ್ಮ ಮನೆಯಲ್ಲಿ ಒಂದು ಅಭ್ಯಾಸ ಮಾಡಿ ಅಂತ ಕುಂಭರಾಶಿಯವರಿಗೆ ತಿಳಿಸ್ತಾರೆ. ಇನ್ನು ಕುಂಭರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡ್ವಿ. ಹಾಗೆ ಇನ್ನು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಗುರುಜಿ. ನೋಡಿ, ಮೀನ ರಾಶಿಯವರು ಆದಷ್ಟು ಹೆಚ್ಚು ಏನಂತಂದ್ರೆ ಕುಟುಂಬದೊಂದಿಗೆ ದಿನ ಒಂದು ಸಮಯ ಕಳೆಯಿರಿ. ಒತ್ತಡ ದಿನ ಆಗಿರೋದ್ರಿಂದ ಹೆಚ್ಚು ಮನೆಯ ಮತ್ತು ಪರಿಸರದ ಮನೆಯ ಸುತ್ತಲಿನ ಒಂದು ಗಾರ್ಡನ್ ಆಗಿರ್ಬೋದು, ಒಂದು ಪಾರ್ಕ್ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಲಘು ವ್ಯಾಯಾಮ ಮತ್ತು ಪ್ರಾಣಾಯಾಮ ಇತ್ಯಾದಿ ನಿತ್ಯ ಕರ್ಮಗಳ ನಂತರ ಮಾಡಿದ್ರೆ ನಿಮಗೆ ದಿನ ಒಂದು ಚೆನ್ನಾಗಿರುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ನಾವು ತಿಳಿದುಕೊಂಡಿದ್ದಾಯ್ತು. ಹಾಗೆ ನೀವು ಕೂಡ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕು ಅಂದ್ರೆ ಕರೆ ಮಾಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ. ಹಾಗೆ ಮತ್ತಷ್ಟು ಗುಪ್ತ ಸಮಸ್ಯೆಗಳನ್ನ ನೀವು ಚರ್ಚೆ ಮಾಡಬೇಕು ಅಂದ್ರೆ ಗುರೂಜಿಗಳನ್ನ ನೇರವಾಗಿ ಕೂಡ ನೀವು ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹುಟ್ಟಿದ ವಾರ ಅಥವಾ ಹುಟ್ಟಿದ ದಿನದ ಒಂದು ಏನೋ ಒಂದು ಭವಿಷ್ಯವನ್ನ ಕೂಡ ಹೇಳುತ್ತಾ, ಹೇಗಿರುತ್ತೆ ಅವರ ಒಂದು ಗುಣ ಸ್ವಭಾವಗಳು ಹೇಗಿರುತ್ತೆ, ಆ ದಿನದ ಸೀಕ್ರೆಟ್ಸ್ ಏನಿರುತ್ತೆ. ಈಗ ಉದಾಹರಣೆಗೆ ಭಾನುವಾರ, ಸೋಮವಾರ ಹುಟ್ಟಿದವರಂತಹ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ, ಈ ದಿನ ಹುಟ್ಟಿರುವಂತಹ ಸೀಕ್ರೆಟ್ಸ್ ಏನಾಗಿರುತ್ತೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಇವತ್ತಿನ ದಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅದರಲ್ಲೂ ಕೂಡ ಇದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ಒಂದು ಕುಂಡಲಿ ಬಂದಿದೆ, ತಗೊಳ್ಳೋಣ ಗುರುಜಿ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅಮರೇಂದ್ರ ಅಂತ ಹೇಳಿ ಗುರುಜಿ. ಇವರ ಜನ್ಮ ದಿನಾಂಕ 24/3/1991. 24/3/19. ಜನ್ಮ ಸಮಯ ಬಂದು 11:46 AM ಸ್ಥಳ ಚಾಮರಾಜನಗರ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ಡಿಲೇ ಮತ್ತೆ ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಅಮರೇಂದ್ರ ಯಾರು ಕುಂಡ್ಲಿ ಕಳಿಸಿದ್ದಾರೆ, ಸೊ ಅದ್ರ ವಿಚಾರದಲ್ಲಿ ಪುನರಸು ನಕ್ಷತ್ರ ಮಿಥುನ ರಾಶಿ ಬರುವಂಥದ್ದು. ಅಮರೇಂದ್ರ ಅವರು ಹುಟ್ಟಿರೋ ವಾರ ಬಂದು ಭಾನುವಾರ ಅಂತ ತೋರಿಸ್ತಾ ಇದೆ. ಮಿಥುನ ಲಗ್ನ ಮತ್ತೆ ಮಿಥುನ ರಾಶಿನೇ ಇವ್ರದ್ದು. ನೋಡಿ, ಯಾರಿಗೆ ಸಪ್ತಮ ಸ್ಥಾನಕ್ಕಾಗಿ ಲಗ್ನಕ್ಕಾಗಲಿ ಕುಜನ ಸಂಬಂಧ, ಶನಿಯ ಸಂಬಂಧ ಇದ್ದಾಗ ಮದುವೆ ನಿಧಾನ ಆಗುವಂಥದ್ದು. ಲಗ್ನದಲ್ಲೇ ಕುಜ ಇರೋದ್ರಿಂದ ಸ್ವಲ್ಪ ಕುಜದೋಷ ಉತ್ಪತ್ತಿಯಾಗಿ ನಿಧಾನ ಆಗಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಸಮಸ್ಯೆ ಇಲ್ಲ, ನಡೀತಾ ಇರುವಂಥ ದಶಾಭುಕ್ತಿ ಅಂತ ಹೇಳ್ತೀವಿ ಅಮರೇಂದ್ರ ಅವರಿಗೆ. ಬುಧ ಮಹಾದಶನಲ್ಲಿ ಬುಧ ಅಂತರ್ದಶನ ನಡೀತಾ ಇದೆ. ಸೊ ಇದು ಜುಲೈ 2025 ಅಂದರೆ ಇನ್ನೇನು ಮುಂಬರುವ ತಿಂಗಳ ನಂತರ
ನಿಮಗೆ ಟೈಮ್ ಚೆನ್ನಾಗಿರುವಂಥದ್ದು. ಆಗಸ್ಟ್ ನಂತರ ಮದುವೆ ಸೆಟ್ ಆಗುತ್ತೆ. ಆದರೆ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಕುಜದೋಷ ನಿವಾರಣೆ ಮಾಡಿಕೊಂಡು ಮುಂದುವರೆದ್ರೆ ನಿಮಗೆ ಒಂದು ಮದುವೆ ಇತ್ಯಾದಿಗಳಲ್ಲಿ ಅನುಕೂಲ ಆಗುತ್ತೆ. ಮದುವೆ ನಂತರ ಕೂಡ ಈ ಕುಜದೋಷದ ಪ್ರಾಬ್ಲಮ್ ಇರೋದ್ರಿಂದ ಒಂದು ಬಲಗೈ ಮಧ್ಯದ ಬೆರಳಲ್ಲಿ ಒಂದು ವೈಟ್ ಜಿರ್ಕನ್ ಅಂತ ಬರುತ್ತೆ, ಅದನ್ನು ಧರಿಸಿ, ಮತ್ತು ಕಿರಿ ಬೆರಳಲ್ಲಿ ಒಂದು ಎಮ್ರೆಲ್ಡ್ ಪಚ್ಚೆ ಅಂತ ಒಂದು ರತ್ನ ಬರುತ್ತೆ. ಇವೆರಡನ್ನ ಧರಿಸಿದ್ರೆ ಇವರಿಗೆ ಮ್ಯಾರೇಜ್ ಕೂಡ ಆಗ್ಬರುತ್ತೆ, ಮತ್ತು ಮ್ಯಾರೇಜ್ ಆದ ನಂತರನೂ ಅವ್ರ ಲೈಫು ತುಂಬ ಚೆನ್ನಾಗಿರುವಂಥದ್ದು ನಾವು ನೋಡ್ತಾರೆ. ಓಕೆ, ಅಮರೇಂದ್ರ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸೂಕ್ತ ಉತ್ತರವನ್ನ ನೀಡೋದ್ರ ಜೊತೆಗೆ ಒಂದು ಪರಿಹಾರ ಕ್ರಮವನ್ನ ಕೂಡ, ಸರಳ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡಿ ಅಂತ ಹೇಳ್ತಾ ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಖಂಡಿತ. ಹಲೋ. ಹಲೋ, ನಮಸ್ತೆ ಚಿತ್ರ ಅವರೇ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಶ್ಮಿ ಅಂತ ತುಮಕೂರಿಂದ. ಓಕೆ, ರಶ್ಮಿ ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀರಾ. ರಶ್ಮಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತಪ್ಪ? ನಮ್ ತಾಯಿ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಒಂದು ಜನ್ಮ ದಿನಾಂಕ, ಜನ್ಮ ಸಮಯ, ಹಾಗೆ ಜನ್ಮ ಸ್ಥಳ ಇದೆಲ್ಲ ಗೊತ್ತಿದ್ಯಾ? ಹಾ, ಹೌದು. ಓಕೆ, ಹೇಳಿ. ಡೇಟ್ ಬಂದು 22/8/1962. ಓಕೆ, ಸಮಯ? ಸಮಯ ಗೊತ್ತಿಲ್ಲ, ಊರು ಗೊತ್ತಿಲ್ಲ. ರೋಹಿಣಿ ನಕ್ಷತ್ರ, ನಾಗಮಣಿ ಹೆಸರು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಗುರುಜಿ ಅವರೇ. ಏನಿದೆ ಅಮ್ಮನಿಗೆ ಸಮಸ್ಯೆ? ಅದೇ ಅಮ್ಮ ಅವರು ಬಹಳ ವರ್ಷದಿಂದ ಒಂದ್ ಸ್ವಲ್ಪ ಮಾನಸಿಕ ಕಾಯಿಲೆ ತುತ್ತಾಗಿದ್ದಾರೆ. ಏನು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರ ಬಗ್ಗೆ. ದೇವಸ್ಥಾನಗಳಿಗೆಲ್ಲ ಹೋದ್ವಿ, ಎಲ್ಲ ಮಾಡೋದೆಲ್ಲ ಮಾಡಿದ್ವಿ, ಕೇಳೋದೆಲ್ಲ ಕೇಳಿದ್ವಿ. ಆದ್ರೂ ಅವರು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಮೇಲೆ ಗಮನನೂ ಇಲ್ಲ. ಅವರಿಗೆ ಸಂಸಾರದ ಮೇಲೆ ಗಮನನೇ ಇಲ್ಲ ಗುರೂಜಿ. ಆತರ ಇದಾರೆ. ಮನೇಲಿ ಯಾರ್ಯಾರು ಇರ್ತೀರಾ ಮೇಡಮ್? ನಾವು ಇಬ್ರು ಹೆಣ್ಮಕ್ಳು, ಇಬ್ರಿಗೂ ಮದ್ವೆ ಆಗಿ ಕೊಟ್ಟಿದ್ದಾರೆ. ಈಗ ತಂದೆ ತಾಯಿ ಇದ್ರೆ ಅವ್ರ ಸ್ವಂತ ಮನೇಲಿ ಇದ್ದಾರೆ, ಹಳ್ಳಿಯಲ್ಲಿ ಸ್ವಂತ ಮನೇಲಿ ಇದ್ದಾರೆ. ನಾವೇ ಅವಾಗ ಹೋಗಿ ನೋಡ್ಕೊಂತೀವಿ. ಮಾನಸಿಕ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ನಿಮ್ ತಾಯಿ? ಅಯ್ಯೋ, ಅದು ಒಂದು 15 ವರ್ಷದಿಂದ ಇದೆ ಗುರೂಜಿ. ನಿದ್ದೆ ಎಲ್ಲ ಮಾಡ್ತಾರ ಸರಿಯಾಗಿ? ನಿದ್ದೆ ಎಲ್ಲ ಮಾಡ್ತಾರೆ, ಬಟ್ ಜಾಸ್ತಿ ನಿದ್ದೆ ಮಾಡಕ್ ಹೋಗಲ್ಲ. ಸ್ವಲ್ಪ ಚಂಚಲತೆ ಬಹಳ ಇದೆ. ಏನಾದ್ರು ನಿಮ್ಮ ಸಂಬಂಧಿಕರಲ್ಲಿ ಏನಾದ್ರು ನಿಮ್ಗೆ ಅವ್ರ ಬಗ್ಗೆ ಏನಾದ್ರು ಅನುಮಾನ ಇದೆನಾ, ಪ್ರಯೋಗ ಆಗಿದೆ ಆತರ ಅಂತ? ಯಾಕಂದ್ರೆ ಪ್ರಶ್ನೆ ಕುಂಡ್ಲಿಯಲ್ಲಿ ಇದ್ದು, ಆದ್ರೆ ಬಟ್ ಅದೆಲ್ಲ ಏನಿಲ್ಲ ಅಂತಾರೆ. ಕೇಳ್ತಾರ ಪ್ರಶ್ನಾ ಸಮಯದಲ್ಲಿ ಸ್ವಲ್ಪ ನಂಗೆ ಪ್ರಯೋಗಗಳು ಮತ್ತೆ ಕೆಟ್ಟ ದೃಷ್ಟಿ ಆತರ ಸಂಬಂಧ ಬರ್ತಾ ಇದೆ. ಸೊ ಆತರ ಇರೋದ್ರಿಂದ ಒಂದ್ಸತಿ ಅವ್ರಿಗೆ ಏನಾದ್ರೆ ಆದಷ್ಟು ಏನಂತಂದ್ರೆ ಪ್ರಯೋಗಗಳು ಕಮ್ಮಿ ಆಗ್ಬೇಕಂದ್ರೆ ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅಂತ ಮಾಡಿದ್ರೆ ಮಾನಸಿಕ ಸಮಸ್ಯೆ ದೂರ ಆಗುತ್ತೆ ಮೇಡಮ್, ಆಯ್ತಾ? ಇಲ್ಲಾಂದ್ರೆ ಅವ್ರಿಗೆ ಒಂದ್ಸತಿ ನೇರವಾಗಿ ಬಂದು ಒಂದ್ಸತಿ ಕೌನ್ಸಿಲಿಂಗ್ ಅಂದ್ರೆ ಕಚೇರಿಯಲ್ಲಿ ಬಂದು ಭೇಟಿ ಮಾಡಿಸಿ ಆ ತರನು ಒಂದು ಅವ್ರದ್ದು ಏನಿದೆ ಮನಸ್ಥಿತಿ ತಿಳ್ಕೋಬೇಕು. ಬಟ್ ಈ ಮಾನಸಿಕ ಕಾಯಿಲೆ ಕಮ್ಮಿ ಆಗೋದಿಲ್ಲ, ದಿನ ದಿನ ಹೆಚ್ಚಾಗುತ್ತೆ. ಸೊ ಅದರಿಂದ ಮನೇಲಿ ಕಿರಿಕಿರಿ ಆತರ ಜಾಸ್ತಿ ಇರುತ್ತೆ. ಈಗ ಕೆಟ್ಟ ದೃಷ್ಟಿನೇ ಇದೆಯಾ ಗುರುಜಿ ಅವರಿಗೆ? ಹೌದು ಹೌದು ಹೌದು, ತುಂಬಾ ಕೆಟ್ಟ ದೃಷ್ಟಿ ಮಾಡ್ತಿರೋದು ಆತರ ಅಂತಾರಲ್ವಾ, ಆತರನಾ? ಹೌದು ಹೌದು ಮೇಡಮ್. ಹೌದಾ ಸರ್? ಓಕೆ. ಯಾಕಂದ್ರೆ ಪ್ರಶ್ನಾ ಕುಂಡ್ಲಿನಲ್ಲಿ ನಡೀತಾರ ಪ್ರಶ್ನಾ ಹೋರ ರಾಹು. ನೀವೇ ಅದಕ್ಕೆ ಪರಿಹಾರ ಕೊಡ್ತೀರಾ ಸಪರೇಟ್ ಆಗಿ ಬಂದು ನಾವು ಮೀಟ್ ಆದ್ರೆ? ಖಂಡಿತ. ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೋದು ರಶ್ಮಿ ಅವರೇ. ತುಮಕೂರಲ್ಲೂ ಕೂಡ ಸಿಗ್ತಾರೆ. ಹಾಗೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಅವಾಗ ಸಿಗ್ತಾರೆ ಗುರೂಜಿಗಳು. ಓಕೆ ಗುರೂಜಿ, ಸದ್ಯಕ್ಕೆ ಏನು ಹೇಳಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟೇ ಮೇಡಮ್. ಅವ್ರ ಪರವಾಗಿ ಏನಾದ್ರು ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ನಿಂಬೆಹಣ್ಣು ದೀಪ ಹಚ್ಚಿ ಮಂಗಳವಾರ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಹೋಗೋದೇ ಇಲ್ಲ ಗುರೂಜಿ ಅವರು. ಯಾರಾದ್ರೂ ಗಂಡ್ ಮಕ್ಳಿದ್ರೆ ಅವ್ರ ಪರವಾಗಿ ಮಾಡ್ಬೋದು. ಯಾಕಂದ್ರೆ ನೀವು ಹೆಣ್ಮಕ್ಳಾಗಿ ಮದ್ವೆ ಮಾಡಿದಿರಲ್ಲ, ಇಲ್ಲ ನಿಮ್ ತಂದೆ ಅವ್ರು ಮಾಡ್ಬೋದು. ಅವ್ರಿಗೆ ಆಗುತ್ತಾ, ಏಜ್ ಆಗಿದೆ ಅಂತ ಹೇಳ್ತಿರಲ್ಲ ಅವ್ರ ದೇವಸ್ಥಾನ? ಹೌದು, ನಮ್ಮ ಅಮ್ಮ ಅವ್ರಿಗೆ 62 ವರ್ಷ, ತಂದೆ ಅವ್ರಿಗೆ 70 ವರ್ಷ. ಇಲ್ಲಾಂದ್ರೆ ಯಾಕಂದ್ರೆ ಗಂಡ್ ಮಗ ಇದ್ರೆ ತಾಯಿ ಪರವಾಗಿ ಮಾಡ್ಬೋದು ಅಥವಾ ಪತಿ ಮಾಡ್ಬೋದು, ಅಂದ್ರೆ ನಿಮ್ ತಂದೆ ಅವ್ರು ಮಾಡ್ಬೋದು. ಸೊ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ಬೇಕು ಗುರುಜಿ? ನಿಂಬೆಹಣ್ಣು ದೀಪ. ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಇದೇನದೆ ನೆಗೆಟಿವ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಮೇಡಮ್, ಆಯ್ತಾ? ಅಷ್ಟ್ ಮಾಡಿ ನೇರವಾಗಿ ಭೇಟಿಯಾಗಿ ಸೂಕ್ತವಾದ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಶ್ಮಿ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಸೂಕ್ತ ಉತ್ತರವನ್ನ ನೀಡಿದ್ದಾರೆ. ಗುರೂಜಿಗಳನ್ನ ನೀವು ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು 91647135
777 ಇದಕ್ಕೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡ ನಂತರ ನೀವು ಗುರೂಜಿಗಳನ್ನ ಭೇಟಿಯಾಗಿ ಅಂತ ಹೇಳ್ತಾ, ಗುರೂಜಿ ನಾವು ಹುಟ್ಟಿದ ಒಂದು ದಿನದ ಆಧಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅದರ ಒಂದು ಅದೃಷ್ಟ ಹಾಗೆ ಅವರ ಒಂದು ಗುಣ ಸ್ವಭಾವ ಸೀಕ್ರೆಟ್ಸ್ಗಳನ್ನ ತಿಳಿಯುವಂಥದ್ದು. ಈಗ ಮೊದಲನೇದಾಗಿ ನೋಡೋದಾದ್ರೆ ಭಾನುವಾರ ಹುಟ್ಟಿರುವಂತಹ ಅವರ ಭವಿಷ್ಯ ಹೇಗಿರುತ್ತೆ, ಭಾನುವಾರ ಹುಟ್ಟಿದವರಂತಹ ಗುಣ ಸ್ವಭಾವಗಳು ಹೇಗಿರುತ್ತೆ, ಏನಾದರೂ ಸೀಕ್ರೆಟ್ಸ್ ಇರುತ್ತಾ ಗುರೂಜಿ? ನೋಡಿ, ಸಾಮಾನ್ಯವಾಗಿ ಭಾನುವಾರದ ಹುಟ್ಟಿದವರ ಫಲಾನುಫಲ ವಿಚಾರವಾಗಿ ನೋಡೋದಾದ್ರೆ ವಾರಗಳಲ್ಲಿ ಹೆಂಗೆ ವಾರಗಳು ಬಂತು ಅಂದ್ರೆ ಹೋರಾ ಆಧಾರಿತವಾಗಿ ಅಂತ ನಾವು ಕೆಲವಾರು ಸಂಚಿಕೆಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಸೂರ್ಯ ಉದಯದ ಸಮಯದಲ್ಲಿ ಆ ಗ್ರಹದ ಒಂದು ಆಧಿಪತ್ಯ ಇರುತ್ತೆ. ಉದಾಹರಣೆಗೆ ಭಾನುವಾರದ ಸೂರ್ಯ ಉದಯ ಸಮಯ ನಾವು ಹೇಳಿದ್ವಲ್ಲ, ಬೆಂಗಳೂರಿನ ಕಾಲಮಾನ ಒಂದು 6:30 ಅಂತ ಇಟ್ಕೊಳ್ಳಿ. ಆ ಟೈಮ್ ಅಲ್ಲಿ ಸೂರ್ಯನ ಹೊರೆ ಇರೋದ್ರಿಂದ ಅದಕ್ಕೆ ಭಾನುವಾರ ಅಂತ ಹೆಸರು ಬಂತು, ಆ ವಾರಕ್ಕೆ ಸಂಬಂಧಿತವಾಗಿ. ಜ್ಯೋತಿಷ್ ಶಾಸ್ತ್ರ ಪ್ರಕಾರದಲ್ಲಿ ನೋಡೋದಾದ್ರೆ ಸೂರ್ಯ ಉದಯ ಸಮಯದಲ್ಲಿ ಹೋರೆ ನಿರ್ಧಾರವಾಗಿ ಆ ವಾರಕ್ಕೆ ಹೆಸರು ಬಂದಿರುವಂತದ್ದು ತುಂಬಾ ವಿಶೇಷ. ಅದೇ ರೀತಿ ನೋಡಿ, ಸೋಮವಾರ ಅಂತಂದ್ರೆ ಸೋಮ ಅಂದ್ರೆ ಚಂದ್ರಗ್ರಹ ಅಂತ ಹೇಳ್ತೀವಿ. ಉದಾಹರಣೆಗೆ ಸೋಮವಾರದ ಸೂರ್ಯೋದಯದ ಸಮಯದಲ್ಲಿ ಚಂದ್ರ ಹೊರೆ ಇತ್ತಂದ್ರೆ ಅದು ಸೋಮವಾರ ಅಂತ ಕರ್ಸ್ಕೊಳ್ಳುವಂಥದ್ದು. ಅದೇ ರೀತಿ ಭಾನುವಾರ ಹುಟ್ಟಿದವರ ಒಂದು ಗುಣಧರ್ಮಗಳ ವಿಚಾರವಾಗಿ ನೋಡ್ತಾ ಹೋದ್ರೆ, ಭಾನು ಅಂದ್ರೇನೆ ಸೂರ್ಯ. ಸೂರ್ಯ ಅಂದ್ರೆ ಏನು, ಇಡೀ ಜಗತ್ತಿಗೆ ಬೆಳಕು ಕೊಡುವಂತ ಗ್ರಹ ಅಂತ ನೋಡ್ತಾ ಬರ್ತೀವಿ. ಮತ್ತೆ ಸೂರ್ಯ ಅಂದ್ರೆ ರಾಜ ಅಂತ ಹೇಳ್ತೀವಿ, ಕಿಂಗ್ ಅಂತ. ಸೊ ಭಾನುವಾರ ಹುಟ್ಟಿದವರು ಯಾವಾಗ್ಲೂ ಸ್ವಲ್ಪ ರಾಜಸತ್ವ ಜಾಸ್ತಿ ಇರುತ್ತೆ, ರಾಜನ ಗುಣ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ಒಂದು ಸೆಲ್ಫ್ ಪ್ರೈಡ್ ಅಂತ ಹೇಳ್ತಾರಲ್ಲ, ಅವ್ರ ಬಗ್ಗೆ ಅವ್ರಿಗೆ ಒಂದು ಪ್ರತಿಷ್ಠೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭಾನುವಾರ ಹುಟ್ಟಿದವರು ತುಂಬಾ ಒಂದು ಹೆಲ್ಪ್ಫುಲ್ ನೇಚರ್ ಆಗಿರ್ತಾರೆ. ಅಂದ್ರೆ ಎಲ್ಲರಿಗೂ ಒಂದು ಸಹಾಯ ಮಾಡುವಂತ ಗುಣ ಜಾಸ್ತಿ ಇರುತ್ತೆ. ಅದೇ ರೀತಿ ಸ್ವಲ್ಪ ಹೊಗಳಿಕೆ ಪ್ರಿಯರು ಜಾಸ್ತಿ ಇವರು. ಮತ್ತೆ ನೇರ ನುಡಿ, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ನೇರವಾಗಿ ಮಾತಾಡುವಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ಜನರನ್ನ ಸಂಘಟನೆ ಮಾಡುವುದು, ಒಗ್ಗೂಡಿಸೋಂಥದ್ದು, ಈ ಒಂದು ಕಲೆ ಹುಟ್ಟಿನಿಂದನೇ ಅವರಿಗೆ ಬಂದಿರುವಂತದ್ದು ಭಾನುವಾರ ಹುಟ್ಟದವರಿಗೆ ನೋಡ್ತಾ ಬರ್ತೀವಿ. ಮತ್ತೆ ಅನೇಕ ಬಾರಿ ಭಾನುವಾರ ಹುಟ್ಟದವ್ರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಅವರು ಯಾರನ್ನ ನಂಬಿರ್ತಾರೋ, ಯಾರಿಗೆ ತುಂಬಾ ಸಹಾಯ ಮಾಡಿರ್ತಾರೋ ಅವರಿಂದನೇ ಅವರು ಮೋಸ ಹೋಗುವಿಕೆ ಜಾಸ್ತಿ. ಅಂದ್ರೆ ಅದು ಹೇಳ್ತಾರಲ್ಲ, ಬ್ಯಾಕ್ ಸ್ಟಾಬಿಂಗ್ ಅಂತ ಹೇಳ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕಿದ್ರಂತ. ಯಾರನ್ನ ನಂಬಿ ಯಾರಿಗೆ ಸಹಾಯ ಮಾಡಿದ್ರೆ ಭಾನುವಾರ ಹುಟ್ಟಿದವರಿಗೆ ನೆಗೆಟಿವ್ ಪಾಯಿಂಟ್, ಅವರಿಂದನೇ ಮೋಸ ಹೋಗುವಂತದ್ದು. ಈ ರೀತಿ ಭಾನುವಾರ ಹುಟ್ಟಿದವರ ವಿಚಾರದಲ್ಲಿ ಇರುವಂತದ್ದು. ಓಕೆ ಗುರುಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಭಾನುವಾರ ಹುಟ್ಟಿದವ್ರ ಬಗ್ಗೆ ಒಂದು ಮೂಲ ಸ್ವಭಾವ ಯಾವ ರೀತಿಯಾಗಿರುತ್ತೆ ಗುರುಜಿ? ನೋಡಿ, ಭಾನುವಾರ ಹುಟ್ಟಿರೋ ಒಂದು ಮೂಲ ಸ್ವಭಾವ ಅಂತಂದ್ರೆ, ಯಾವುದನ್ನೇ ಕೆಲಸವನ್ನು ಕೂಡ, ಎಲ್ಲಾ ಕೆಲಸನೂ ಕೂಡ ಅವ್ರ ಕೆಲಸದಲ್ಲೇ ಅವ್ರು ತಲ್ಲೀನರಾಗಿರ್ತಾರೆ. ಆದ್ರೆ ಯಾರೋ ಒಬ್ರು ಅವ್ರ ಅಪೋಸಿಟ್ ಇರೋರು ಹುಡ್ಕೊಂಡು ಅವ್ರಿಗೆ ಪ್ರಚೋದನೆ ಮಾಡುವಂತದ್ದು. ಸೊ ಆ ಪ್ರಚೋದನೆಯಿಂದ ಅನಿವಾರ್ಯವಾಗಿ ಅವ್ರ ಕೆಲಸನ ಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಆಗ್ತಾರೆ, ಯಾರೋ ಭಾನುವಾರ ಹುಟ್ಟಿದವ್ರ ವಿಚಾರವಾಗಿ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಕೊನೆಗೆ ಏನೇ ಇದ್ರು ಕೂಡ ಪ್ರಚೋದನೆಯಿಂದ ತುಂಬಾ ಪೂರ್ತಿಯಾಗಿ ಕೆಲಸ ಮಾಡಿದ್ರು ಕೂಡ ಯಾರು ಪ್ರಚೋದನೆ ಮಾಡಿರ್ತಾರೆ ಅದರಲ್ಲಿ ನೆಗೆಟಿವ್ ಹುಡುಕುವಂಥದ್ದು, ಅಂದ್ರೆ ಅವ್ರ ಬಗ್ಗೆ ಅಪವಾದ ಕೊಡುವಂಥದ್ದು. ಈ ರೀತಿ ನೋಡ್ತಾ ಬರ್ತೀವಿ. ಮತ್ತೆ ಇವ್ರು ಎಂತ ಕಷ್ಟದ ಸಿಚುವೇಶನ್ ಕೂಡ ಇವ್ರು ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಮತ್ತೆ ಆದಷ್ಟು ಭಾನುವಾರ ಹುಟ್ಟಿದವ್ರು ಏನಂತಂದ್ರೆ ಸ್ವತಂತ್ರವಾಗಿ ಬದುಕಲು ಇಷ್ಟಪಡ್ತಾರೆ, ಯಾರ ವಿಚಾರದಲ್ಲೂ ಸಪೋರ್ಟ್ ಬೇಡ. ಅಂದ್ರೆ ಒಂದ್ ಅರ್ಥದಲ್ಲಿ ಏನಂತಂದ್ರೆ ಯಾವಾಗ್ಲೂ ಕೊಡೋ ಕೈ ಆಗಿರುತ್ತೆ, ಚಾಚೋ ಕೈ ಇರೋದಿಲ್ಲ. ಅಂದ್ರೆ ಭಾನುವಾರ ಹುಟ್ಟಿದವ್ರು ವಿಶೇಷವಾಗಿ ಅಂತ ಹೇಳ್ತೀವಿ. ಈ ರೀತಿ ಒಂದು ವಿಚಾರ. ಮತ್ತೆ ಈ ರೀತಿ ಒಂದು ಸ್ವಭಾವ ಇರೋದ್ರಿಂದ ಇವರಿಗೆ ತುಂಬಾ ಸ್ವಾಭಿಮಾನ ಇರುವಂತದ್ದು ಜಾಸ್ತಿ ನೋಡ್ತಾ ಬರ್ತೀವಿ. ಮತ್ತೆ ಯಾವುದೇ ನೆಗೆಟಿವಿಟಿ ಇವ್ರ ಹತ್ರ ಇರೋದಿಲ್ಲ. ಸೊ ನಿರ್ಭೀತಿಯಿಂದ ಮಾತಾಡುವಂಥದ್ದು, ಮತ್ತೆ ಎಲ್ಲಾ ಜವಾಬ್ದಾರಿಗಳನ್ನ ತಗೊಳ್ಳುವಂಥದ್ದು. ಉದಾಹರಣೆಗೆ ಒಂದು ಈ ಕಾಲೇಜ್ ಆಗಿರ್ಬೋದು, ಒಂದು ಆಫೀಸ್ ಆಗಿರ್ಬೋದು, ಒಂದು ಟ್ರಿಪ್ ಅರೇಂಜ್ ಮಾಡಿದ್ರು ಅಂದ್ಕೊಳ್ಳಿ, ಇವರೇ ಮುನ್ನುಗ್ಗಿ ಆ ಟ್ರಿಪ್ ವಿಚಾರವಾಗಿ ಎಲ್ಲಾನು ನೋಡ್ಕೊಂತಾರೆ. ಆ ಟ್ರಿಪ್ ಅಲ್ಲಿ 1-2-3 ಜನ ಯಾರಾದ್ರೂ ಕೈ ಎತ್ತು ಬಿಟ್ರೆ ಇವರೇ ಅದನ್ನ ದುಡ್ಡು ಹಾಕ್ಬಿಟ್ಟು ಖರ್ಚು ಮಾಡಿ ಆ ಟ್ರಿಪ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಈ ರೀತಿ ಒಂದು ನೆಗೆಟಿವ್ ವಿಚಾರದಲ್ಲಿ ಸಿಕ್ಕಾಕೋಬಹುದು ಅಂತ ಹೇಳ್ತೀವಿ. ಮತ್ತೆ ಯಾವುದೇ ಒಂದು ಭಾನುವಾರ ಹುಟ್ಟಿದವ್ರ ವಿಚಾರವಾಗಿ ಒಂದು ಹಬ್ಬ ಹರಿದಿನ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಇವರು ಮುಂದಾಳತ್ವ ಜಾಸ್ತಿ ಇರುತ್ತೆ. ಅಂದ್ರೆ ಇವರೇ ಮುನ್ನುಗ್ಗಿ ಆ ಕಾರ್ಯಕ್ರಮನ ನಿಭಾಯಿಸುವಂಥದ್ದು. ಆದ್ರೆ ಅದರಲ್ಲಿ ನೆಗೆಟಿವ್ ಏನಂದ್ರೆ, ಕಾರ್ಯಕ್ರಮದಲ್ಲಿ ಏನಾದ್ರೂ ಹಣ ಖರ್ಚು ಆ ರೀತಿ ಸಮಸ್ಯೆ ಆದ್ರೆ ಇವರೇ ಕೈಯಿಂದ ಹಾಕಿ ಕೈ ಸುಟ್ಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ. ಅಂದ್ರೆ ಹಣಕಾಸಿನ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಂತ ಇವರು ಒಂದು ಗುಣ ಸ್ವಭಾವದಿಂದ ಆ ರೀತಿ ಆಗುತ್ತೆ ಅಂತ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಕೂಡ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ಈ ವಾರ ಅಂದ್ರೆ ಭಾನುವಾರ ಹುಟ್ಟಿದವರಲ್ಲಿ ಯಾವ್ದ್ರಲ್ಲಿ ಅವರು ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನ ಕೊಡಬೇಕು, ಯಾವ್ದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಗುರುಜಿ? ನೋಡಿ, ಒಂದು ಭಾನುವಾರ ಹುಟ್ಟಿದ್ರಂದ್ರೆ ಒಂದು ಗಾದೆ ಹೇಳ್ತೀವಿ ನಮ್ ಕಡೆ, ಮನೆಗೆ ಮಾರಿ ಊರಿಗೆ ಉಪಕಾರಿ. ಆ ತರ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಅತಿಯಾಗಿ ನಂಬಿಕೆ ಇರುವಂಥದ್ದು. ಕೆಲವು ಸಂದರ್ಭದಲ್ಲಿ ಅದು ಹುಸಿಯಾಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇವ್ರು ಕೊಡೋದಿಲ್ಲ, ಅವರು ಒಂದು ಮಾತಿಗೆ ನಿಂತ್ಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ.
ಸೊ ಈ ರೀತಿ ಹಣ ಖರ್ಚು ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಆಗ್ಬೋದು, ಯಾಕಂದ್ರೆ ಮನೆಗೆ ಹೆಲ್ಪ್ ಮಾಡಲ್ಲ. ಸೊ ಆ ರೀತಿ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು, ಉದಾಹರಣೆಗೆ ಮನಸ್ತಾಪಗಳು ಬರುವಂಥದ್ದು, ಗಂಡ ಹೆಂಡತಿಗಳಲ್ಲಿ ವ್ಯತ್ಯಾಸ ಬರುವಂಥದ್ದು, ಮತ್ತೆ ಮಕ್ಕಳ ಜೊತೆ ವ್ಯತ್ಯಾಸ ಬರುವಂಥದ್ದು, ಈ ರೀತಿ ನಾವು ಜಾಸ್ತಿ ನೋಡ್ತಾ ಬರ್ತೀವಿ. ಮತ್ತೆ ಹೊರಗಿನವರು ಅಂದ್ರೆ ಹೊರಗಿನವರು ಭಾನುವಾರ ಹುಟ್ಟಿದವ್ರ ಬಗ್ಗೆ ಏನ್ ಅನ್ಕೊಂತಾರೆ ಅಂದ್ರೆ ಅವ್ರಿಗೇನ್ ಬಿಡಪ್ಪ ತುಂಬಾ ಚೆನ್ನಾಗಿದ್ದಾರೆ, ರಾಜನ್ ತರ ಇದ್ದಾರೆ. ಆದ್ರೆ ಇವರ ಕಷ್ಟ, ಯಾರು ಭಾನುವಾರ ಹುಟ್ಟಿದವ್ರ ಕಷ್ಟ ಅವ್ರಿಗೆ ಗೊತ್ತು. ಅಂದ್ರೆ ಹೊರಗಡೆ ಏನು ತೋರ್ಸ್ಕೊಳ್ಳಿಲ್ಲ ಅಂದ್ರೆ ಒಳಗೊಳಗಡೆನೆ ಇವರು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಿರ್ತಾರೆ. ಆ ರೀತಿ. ಮತ್ತೆ ಭಾನುವಾರ ಹುಟ್ಟಿದವರು ಯಾವ ರೀತಿ ಯಾವ್ದ್ರ ಬಗ್ಗೆ ಎಚ್ಚರಿಕೆ ಇರ್ಬೇಕಂದ್ರೆ ಯಾವಾಗ್ಲೂ ನೀವೇ ಲೀಡರ್ಶಿಪ್ ತಗೋಬಾರ್ದು. ಅಂದ್ರೆ ನೀವು ಏನೇ ಇದ್ರೂ ಕೂಡ ಯಾವುದೇ ಜವಾಬ್ದಾರಿ ಒಪ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಅದರ ವಿಚಾರವಾಗಿ ಏನು ರಿಸ್ಕ್ ಇದೆ ಮತ್ತೆ ಏನಿದೆ ಅಂತ ವಿಮರ್ಶೆ ಮಾಡ್ಕೋಬೇಕು ಮನಸ್ಸಲ್ಲಿ. ಭಾನುವಾರ ಹುಟ್ಟಿದವ್ರು ಅಂತ ಹೇಳ್ತೀವಿ. ಸೊ ಅದನ್ನ ನನ್ನಿಂದ ನಿಭಾಯಿಸಕ್ಕಾಗುತ್ತಾ, ಆ ಕೆಲ್ಸಕ್ಕೆ ನನ್ನಿಂದ ನ್ಯಾಯ ಒದಗಿಸಕ್ಕಾಗುತ್ತಾ, ಅಥವಾ ಆರ್ಥಿಕ ಸಹಾಯ ನನ್ನಿಂದ ಮಾಡಕ್ಕಾಗುತ್ತಾ. ಸೊ ಈ ರೀತಿ ಮಾಡಿದ್ರೆ, ಸಮರ್ಥವಾಗಿ ಇದನ್ನ ಮಾಡಿದ್ರೆ ಮಾತ್ರ ಇವರು ಅದನ್ನ ಒಪ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಅದರಿಂದ ತೊಂದರೆಗೆ ಸಿಕ್ಕಾಕೊಳ್ಳೋದೇ ಜಾಸ್ತಿ ಅಂತ ಭಾನುವಾರ ಹುಟ್ಟಿದವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ಕೊನೆಯದಾಗಿ ಈ ಭಾನುವಾರ ಹುಟ್ಟಿದವರ ವಿಚಾರವಾಗಿ ಮತ್ತಷ್ಟು ಏನಾದ್ರೂ ಮುಖ್ಯವಾದಂತಹ ಅಂಶಗಳು ಏನಾದ್ರೂ ಇದೆಯಾ ಗುರುಜಿ? ನೋಡಿ, ಇದು ಮುಖ್ಯವಾದ ಅಂಶಗಳು ಅಂತಂದ್ರೆ ಆದಷ್ಟು ಭಾನುವಾರ ಹುಟ್ಟಿದವರು ಸ್ವಲ್ಪ ಹೊಗಳಿಕೆಯಿಂದ ದೂರ ಇರಿ ಅಂತ ಹೇಳ್ತೀನಿ. ಇವ್ರಿಗೇನ್ ಕಿವಿ ಮಾತು ಅಂತಂದ್ರೆ ಆದಷ್ಟು ಹೊಗಳ್ತಾ ಇರೋರು ನಿಮಗೆ ಉಪಯೋಗಿಸ್ಕೊಂತಾರೆ. ಸೊ ಅದಕ್ಕೆ ನೀವು ಯಾವುದೇ ಹೊಗಳಿಕೆಯಿಂದ ಅಟ್ಟಕ್ಕೆ ಏರ್ಬೇಡಿ. ಯಾಕಂದ್ರೆ ಭಾನುವಾರ ಹುಟ್ಟಿದವರು ಬೆಳಗ್ಗೆ ರಾತ್ರಿ ಸಂಜೆ ಅನ್ನೋದಿಲ್ಲ, ಯಾವಾಗ್ಲೂ ಏನೇ ಕೇಳಿದ್ರು ಕೂಡ ಎಲ್ಲಾ ಕೆಲ್ಸಕ್ಕೂ ಮುನ್ನುಗ್ಬಿಡ್ತಾರೆ. ಅದರಿಂದ ಅದರಿಗೆ ಇದಾಗುತ್ತೆ. ಮತ್ತೆ ಭಾನುವಾರ ಹುಟ್ಟಿದವರು ವಿಶೇಷವಾಗಿ ಕಪ್ಪು ಕಲರ್ ಬಟ್ಟೆ ಆಗಿರ್ಬೋದು, ಮತ್ತೆ ಕಪ್ಪು ಕಲರ್ ವಾಹನಗಳಾಗಿರ್ಬೋದು, ಅದನ್ನ ಉಪಯೋಗಿಸ್ಬೇಡಿ. ಮತ್ತೆ ಹೆಚ್ಚು ಇವರಿಗೆ ಒಳ್ಳೆ ಒಂದು ದಿಕ್ಕು ಅಥವಾ ಒಳ್ಳೆ ಕಲರ್ ಅಂತ ನಾವು ನೋಡೋದಾದ್ರೆ ಹೆಚ್ಚು ಕೆಂಪು, ಹಳದಿ ಮತ್ತೆ ಕೇಸರಿ ಬಟ್ಟೆಗಳು ಇವರಿಗೆ ತುಂಬಾ ಒಳ್ಳೇದಂತ ಹೇಳ್ತಾ ಬರ್ತೀವಿ. ಮತ್ತೆ ವಾಹನದ ಕಲರ್ ಕೂಡ ಅದನ್ನ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಇವರಿಗೆ ಸ್ವಲ್ಪ ಈಗ ಕೆಂಪು ಕಲರ್ ಅಂದ್ರೆ ಡಾರ್ಕ್ ರೆಡ್ ಕಲರ್ಸ್ ನ ಯೂಸ್ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ಭಾನುವಾರ ಹುಟ್ಟಿದವರಲ್ಲಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಕೋಪ ಬರೋದಿಲ್ಲ, ಆದ್ರೆ ಬಂದ್ರೆ ತುಂಬಾ ಎಕ್ಸ್ಟ್ರೀಮ್ ಆಗ್ಬಿಡುತ್ತೆ. ರೆಡ್ ಕಲರ್ ನ ನಮ್ಮ ವಾಸ್ತುನಲ್ಲೂ ಕೂಡ ಹೇಳಿದ್ವಿ, ರೆಡ್ ಇಸ್ ಎ ಕಲರ್ ಆಫ್ ಅಗ್ರೆಷನ್ ಅಂತ ಹೇಳ್ತೀವಿ. ಅದರಿಂದ ಅದನ್ನ ಸ್ವಲ್ಪ ಜಾಸ್ತಿ ಆಗುವಂತದ್ದು. ಸೊ ಆ ರೀತಿ ನೋಡ್ತಾ ಬರ್ತೀವಿ. ಮತ್ತೆ ಶುಭ ದಿಕ್ಕು ಅಂತ ಬಂದಾಗ ಭಾನುವಾರ ಹುಟ್ಟಿದವರಿಗೆ ಪೂರ್ವ ದಿಕ್ಕು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಸೊ ಇದೆಲ್ಲ ಇದ್ರೂ ಕೂಡ ಒಂದು ಪರಿಹಾರ ಮಾರ್ಗವಾಗಿ, ಯಾಕಂದ್ರೆ ವೀಕ್ಷಕರು ನೋಡೋರು ಅದನ್ನೇ ಬಯಸ್ತಿರ್ತಾರಲ್ವಾ, ಪ್ಲಸ್ ಹೇಳಿದ್ವಿ ನೆಗೆಟಿವ್ ಹೇಳಿದ್ವಿ. ಸೊ ಭಾನುವಾರ ಹುಟ್ಟಿದವರಿಗೆ ಪರಿಹಾರ ಅಂತ ನೋಡೋದ್ ಬಂದ್ರೆ ಏನಾಗ್ತಂದ್ರೆ ಪ್ರತಿ ಶನಿವಾರದ ರಾತ್ರಿ ನಿಮ್ಮ ಮನೇಲಿ ಏನಾದ್ರು ನೀವು ಧಾನ್ಯದ ಗೋಧಿ ಇಟ್ರೆ ಅದನ್ನ ಸ್ವಲ್ಪ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ನಂತರ ಹಸುಗೆ ಕೊಡುವಂಥದ್ದು ಮತ್ತು ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು. ಮತ್ತೆ ಪ್ರತಿದಿನ ಉದಯಿಸುತ್ತಿರುವ ಸೂರ್ಯ, ಯಾಕಂದ್ರೆ ಭಾನುವಾರ ಹುಟ್ಟಿದವರ ಅಧಿಪತಿನೇ ಸೂರ್ಯ ಆಗಿರೋದ್ರಿಂದ ಸೂರ್ಯ ಭಗವಾನರ ಕಡೆ ಪೂರ್ವಾಭಿಮುಖ ಮಾಡಿಕೊಂಡು ಆದಷ್ಟು ಜಪಗಳನ್ನು ಓಂ ಆದಿತ್ಯಾಯ ನಮಃ ಅಂತ 108 ಬಾರಿ ಜಪ ಮಾಡುವಂಥದ್ದು, ಅಥವಾ ಭಾನುವಾರ ತಾಮ್ರದ ಬಿಂದಿಗೆಯಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು. ಈ ರೀತಿ ಮಾಡೋದ್ರಿಂದ ಭಾನುವಾರ ಹುಟ್ಟಿದವರು ತುಂಬಾ ಒಳ್ಳೆ ಫಲಗಳನ್ನ ಪಡಿಬೋದಮ್ಮ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಚಿತ್ರ. ನಮಸ್ತೆ, ಹೇಳಿ. ನಮಸ್ತೆ, ಗುರುಜಿ ಹತ್ರ ಮಾತಾಡ್ತೀನಿ. ಖಂಡಿತ ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಒಬ್ರು ಕಪಲ್ಸ್ ಕುಂಭರಾಶಿ ಇಬ್ರದನು ಅವ್ರಿಗೆ ನಾರ್ತ್ ಡೋರ್ ಬರಲ್ಲ ಅಲ್ವಾ ಗುರುಜಿ? ಯಾವ ಸೈಡ್ ಇಡ್ಬೇಕು ಡೋರ್? ಅವರು ಪಶ್ಚಿಮದ ಡೋರು ಕುಂಭರಾಶಿಯವರಿಗೆ ಚೆನ್ನಾಗಿ ಆಗ್ಬರುತ್ತೆ ಮೇಡಮ್. ಪಶ್ಚಿಮ ಒಂದೇನಾ, ಸೌತ್ ಈಸ್ಟ್ ಆತರ, ವೆಸ್ಟ್ ಆತರ? ರಾಶಿಯಿಂದ ನಮ್ಗೆ 11ನೇ ಮನೆ ನೋಡ್ತೀವಿ. 11ನೇ ಮನೆ ಪ್ರಕಾರದಲ್ಲಿ ಈಗ ಅವ್ರು ಇರೋದು ನಾರ್ತ್ ಫೇಸಿಂಗ್ ಇದ್ ಮಾಡ್ತಾ ಇದಾರ, ನಾರ್ತ್. ಬಟ್ ಪಶ್ಚಿಮ ಮತ್ತು ಆದಷ್ಟು ಈಸ್ಟ್ ಒಳ್ಳೇದು. ಹೌದಾ? ನಾರ್ತ್ ಈಸ್ಟ್ ಅಲ್ಲ, ನಾರ್ತ್ ಮತ್ತೆ ವೆಸ್ಟ್ ತುಂಬಾ ಫಸ್ಟ್ ಡೈರೆಕ್ಷನ್ ವೆಸ್ಟ್, ಮತ್ತೆ ಈಸ್ಟ್ ಒಳ್ಳೇದು. ಈಸ್ಟ್ ವೆಸ್ಟ್ ಒಳ್ಳೇದು. ನಾರ್ತ್ ಅಷ್ಟೊಂದು ಮೀಡಿಯಂ ಆವರೇಜ್. ಅಂದ್ರೆ ನಾವು ವಾಸ್ತು ಪ್ರಕಾರದಲ್ಲಿ ನೋಡಿದಾಗ ಉತ್ತರ ಒಳ್ಳೆ ದಿಕ್ಕಂತ ಹೇಳ್ತೀವಿ. ಆದ್ರೆ ಅವ್ರ ಕಟ್ಟಾಲ 35-40 ಅವಾಗೇನು ಏನು ಕೇಳ್ತಿರ್ಲಿಲ್ಲ ಈ ವಾಸ್ತುದೆಲ್ಲನ, ಅದಕ್ಕೆ ಹೇಳಿದೆ ಅಷ್ಟೇನೆ. ಮತ್ತೆ ಅವ್ರ ಕಲರ್ ಯಾವ್ದು ಇಡ್ಬೇಕು? ಅದ್ ಲೈಟ್ ಯಾವ್ದು ಮನೆ ಕಲರ್ ವಿಚಾರವಾಗಿ ಕೇಳ್ತಿದ್ದೀರಾ? ಯಾವ್ದು? ಮನೆದು ಆದಷ್ಟು ಲೈಟ್ ಇರಲಿ ಕಲರ್ಸ್ ನ. ಔಟ್ ಸೈಡ್ ನ ಆದಷ್ಟು ಲೈಟ್ ಕಲರ್ ವೈಟ್ ಆಗಿರ್ಬೋದು. ಈಗ ಒಂದೊಂದ್ ರಾಶಿಗೂ ಒಂದೊಂದ್ ಕಲರ್ ಆತರ ಲೈಟ್ ಹಾಕಿದ್ರೆ ಒಳ್ಳೇದು ಅಂತೆಲ್ಲ ಹೇಳ್ತಿದ್ರಿ ಅಲ್ವಾ ಅವತ್ತು? ಅದಕ್ಕೆ ಹೌದು ಮೇಡಮ್. ಆದ್ರೆ ಆ ಮನೆಗೆ ಸಂಬಂಧಪಟ್ಟಂತದ್ದು ಅವ್ರ ಲಗ್ನ ದಶಾಭುಕ್ತಿಗಳು ನೋಡ್ಬೇಕು. ಆಮೇಲೆ ಜನರಲಿ ಏನಾಗುತ್ತೆ, ಯಾವ್ದು ರಾಶಿ ಇದ್ರೂ ಕೂಡ ಪ್ರತಿಯೊಂದು ಕಲರ್ಸ್ ನ ಲೈಟ್ ಆಗಿದ್ರೆ ಒಳ್ಳೇದು ಮನೇಲಿ. ಉದಾಹರಣೆಗೆ ಒಂದು ಶುಗರ್ ನಟ್ ಅಂತ ಕಲರ್ ಬರುತ್ತೆ, ಅಂದ್ರೆ ತುಂಬಾ ಲೈಟ್ ಕಲರ್. ಅದನ್ನ ಯೂಸ್ ಮಾಡಿದ್ರೆ ಒಂದು ಕ್ರೀಮ್ ಕಲರ್, ಲೈಟ್ ಕ್ರೀಮ್ ಕಲರ್, ಆ ತರ ಯೂಸ್ ಮಾಡಿದ್ರೆ ವಾಸ್ತು ಪ್ರಕಾರದಲ್ಲಿ ಒಳ್ಳೇದಾಗುತ್ತೆ. ಪೇಂಟ್ ಕ್ಯಾಂಡಿ ಕಲರ್, ಅದಕ್ಕೆ ಕ್ರೀಮ್ ಕಲರ್ ಇರೋದು.
ಆದಷ್ಟು ಲೈಟ್ ಇರಲಿ. ಕ್ರೀಮ್ ಇದ್ರೆ ತುಂಬಾ ಒಳ್ಳೇದು. ಲೈಟ್ ಕ್ರೀಮು ಆ ತರ ಯೂಸ್ ಮಾಡಿದ್ರೆ ಏನೋ ನೆಗೆಟಿವ್ಸ್ ಇದ್ರೂ ಕೂಡ ಇದಾಗುತ್ತೆ. ಅಕಸ್ಮಾತ್ ನಾರ್ತು ಇಟ್ಟಿದ್ರು ಏನು ಚೇಂಜ್ ಮಾಡೋದು ಅದೆಲ್ಲ ಬೇಡವಾ, ಮಾಡ್ಬೋದಾ ಅಂತ. ಡಾರ್ಕ್ ಇದ್ರೆ ಲೈಟ್ ಮಾಡಿ. ಅಂದ್ರೆ ವರ್ಷಕ್ಕೊಂದ್ಸತಿ ದೀಪಾವಳಿ ಆ ತರ ಯಾವಾಗ ಪೇಂಟ್ ಚೇಂಜ್ ಮಾಡ್ತಾರಲ್ಲ, ಲೈಟ್ ಹೊರಗಡೆ ಸ್ವಲ್ಪ ಡಾರ್ಕ್ ಕಲರ್ಸ್ ಇರ್ಬೋದು, ಬಟ್ ಒಳಗಡೆ ಲೈಟ್ ಕಲರ್ಸ್ ಯೂಸ್ ಮಾಡಿದ್ರೆ ಒಳ್ಳೇದು. ಧನ್ಯವಾದ ಗುರು. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಷಾ. ಮತ್ತೊಬ್ಬರು ಕಾಲರ್ ಇದ್ದಾರೆ ಗುರುಜಿ, ತಗೊಳ್ಳೋಣ. ಹಲೋ, ನಮಸ್ತೆ. ರಾಧಾ ಮಾತಾಡ್ತಿರೋದು. ಹೇಳಿ ರಾಧಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತುಮಕೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಗುರೂಜಿ ಇದ್ದಾರೆ, ಅವರ ಜನ್ಮ ದಿನಾಂಕವನ್ನ ತಿಳಿಸ್ತೀರಾ? ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ಹೇಳಿ. ನನ್ ಮಗಂದು 9ನೇ ತಾರೀಕು 4ನೇ ತಿಂಗಳು 2026 ಮಾರ್ನಿಂಗು 10:56. 2026? ಹಾ ನೋಡಿ ಒಂದ್ಸರಿ. 2016 2026? ರಾಧಾ ಅವರೇ ಕನ್ಫ್ಯೂಷನ್ ಮಾಡಿ. 6 2006? 26 ಬಂದೇ ಇಲ್ಲ ಅಲ್ಲ, ಸಾರಿ. ಓಕೆ, ಸೊ ಜನ್ಮ ಸಮಯ ಗೊತ್ತಾ? 10:56 ಮಾರ್ನಿಂಗ್. ಓಕೆ, ಜನ್ಮಸ್ಥಳ? ತುಮಕೂರೇ. ಓಕೆ, ಏನ್ ಬಗ್ಗೆ ಅವ್ರ ಬಗ್ಗೆ ಏನ್ ತಿಳ್ಕೊಬೇಕಾಗಿತ್ತು ಗುರುಜಿಗಳನ್ನ ಕೇಳಿ. ಗುರುಜಿ ಈಗ ತಾನೇ ಹೇಳ್ತಾ ಇದ್ರು, ಹ್ಮ್, ಭಾನುವಾರ ಹುಟ್ಟಿದವ್ರಿಗೆ ತುಂಬಾ ಕೋಪ ಇರಲ್ಲ, ಕಡಿಮೆ ಇರುತ್ತೆ ಅಂತ. ಓಕೆ, ಅದ್ರಲ್ಲಿ ನನ್ ಮಗಂದ ಆಪೋಸಿಟ್, ತುಂಬಾ ಕೋಪ ಇರುತ್ತೆ. ಕೋಪ ಇರುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಹೌದಾ? ಹೌದು. ಓಕೆ ಓಕೆ. ತುಂಬಾ ಕೋಪ ಇರುತ್ತೆ, ಹಠ ಜಾಸ್ತಿ ಮಾಡ್ತಾನೆ, ಹ್ಮ್, ಹಂಗೆ ಇರುತ್ತೆ. ಬಟ್ ಎಜುಕೇಶನ್ ಹಂಗೆ ಪರವಾಗಿಲ್ಲ, ಬಟ್ ಮುಂದೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮಾತಾಡಿ ಗುರುಜಿ ಹತ್ರ. ಮೇಡಮ್, ಭಾನುವಾರ ಹುಟ್ಟಿದವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಅದನ್ನೇ ಹೇಳಿದೆ. ಹೌದು, ಓಕೆ. ವಿಚಾರದಲ್ಲಿ ನಾನು ಅದನ್ನೇ ಹೇಳಿದೆ, ನೀವು ಸರಿಯಾಗಿ ಗಮನಿಸಿಲ್ಲ ಅನ್ಸುತ್ತೆ. ಮತ್ತೆ ಇವ್ರು ಮಿಥುನ ಲಗ್ನದಲ್ಲೇ ಕುಜ ಇರೋದ್ರಿಂದ ಪೇಷನ್ಸ್ ಇರಲ್ಲ ಮಗನ್ಗೆ. ಪ್ರತಿಯೊಂದು ಬೇಗ ರಿಯಾಕ್ಟ್ ಮಾಡ್ಬಿಡ್ತಾರೆ. ಹೌದು ಹೌದು. ಯಾಕಂದ್ರೆ ಈಗ ಏಜ್ ಬಂದಾಗ ಟೀನ್ ಏಜ್ ಅಲ್ವಾ, ಈಗ ಆಲ್ಮೋಸ್ಟ್ 19 ವರ್ಷ ಅಂತಂದ್ರೆ ಯಾವ್ದಕ್ಕೂ ಪೇಷನ್ಸ್ ಇರಲ್ಲ. ಲಗ್ನದಲ್ಲಿ ಕುಜ ಇರೋದ್ರಿಂದ ಪೇಷನ್ಸ್ ಕಮ್ಮಿ, ಬಟ್ ಪಂಚಮದಲ್ಲಿ ಗುರು ಇರೋದ್ರಿಂದ ಹಠ ಜಾಸ್ತಿ ಇರುತ್ತೆ. ಅಂದ್ರೆ ಯಾವ ರೀತಿ ಯಾವ್ದನ್ನೇ ಹೇಳಿದ್ರೆ ಒಪ್ಕೊಳ್ಳಲ್ಲ. ಅವ್ರಿಗೆ ಸರಿಯಾಗಿ ಅರ್ಥ ಮಾಡ್ಸಿದ್ರೆ ಮಾತ್ರ ಅವ್ರು ಒಪ್ಕೊಂತಾರೆ, ಇಲ್ಲಾಂದ್ರೆ ಎಲ್ಲದಕ್ಕೂ ಕ್ವಶನ್ ಜಾಸ್ತಿ ಮಾಡ್ತಾರೆ. ಆತರ ಇದೆ. ಆಮೇಲೆ ಈಗ ನಡೀತಾರ ದಶಾಭುಕ್ತಿ ಪರವಾಗಿಲ್ಲ. ಶುಕ್ರ ಮಹಾದಶನ ಶನಿ ಅಂತರ್ದಶ ನಡೀತಿದೆ. ಏನ್ ಓದ್ತಿದ್ದಾರೆ ಮೇಡಮ್ ಮಗ? ಇಂಜಿನಿಯರಿಂಗ್ ಮಾಡಿದಾನೆ ಗುರುಜಿ. ಈಗ ಇಂಜಿನಿಯರಿಂಗ್ ಅಲ್ಲಿ ಎಷ್ಟನೇ ಇಯರ್ ಅಲ್ಲಿ ಓದ್ತಾ ಇದಾರೆ? ಫಸ್ಟ್ ಇಯರ್ ಸೆಕೆಂಡ್ ಸೆಮ್. ಓಕೆ ಓಕೆ, ಸರಿ. ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ರಾಹು ಸೂರ್ಯ ಇರೋದ್ರಿಂದ ಒಳ್ಳೆ ಕಡೆ ಕೆಲಸನೂ ಸಿಗುತ್ತೆ, ಇದನ್ನು ಆಗುತ್ತೆ. ಯಾವ ಸಬ್ಜೆಕ್ಟ್, ಯಾವ ಬ್ರಾಂಚ್ ಅಲ್ಲಿ ಇದು ಮಾಡ್ತಾ ಇದಾರೆ ಇಂಜಿನಿಯರಿಂಗ್ ಅಲ್ಲಿ? ಸೈಬರ್. ಸೈಬರ್ ಆಗ್ಲಿ ಮತ್ತೆ ಸಾಫ್ಟ್ವೇರ್ ಆಗ್ಲಿ ಅದೆಲ್ಲ ಚೆನ್ನಾಗಿ ಆಗುತ್ತೆ ಮೇಡಮ್, ಏನ್ ತೊಂದರೆ ಇಲ್ಲ. ಆದಷ್ಟು ಅವ್ರು ಸ್ವಲ್ಪ ಕೋಪ ಕಮ್ಮಿ ಮಾಡೋದಕ್ಕೆ ಮಂತ್ರಗಳನ್ನ ಹೇಳ್ಸಿ, ಅವ್ರಿಗೆ ಹೇಳಿದ್ರೆ. ಇಲ್ಲಾಂದ್ರೆ ಅವ್ರ ಪರವಾಗಿ ನೀವು ಹೇಳ್ಬೇಕಾಗುತ್ತೆ ಅಷ್ಟೇ. ಇಲ್ಲ ಗುರುಜಿ, ಅದೆಲ್ಲ ಹೇಳ್ತಾನೆ. ದೇವ್ರು ಅಂದ್ರೆ ಭಕ್ತಿ ಆತರ ಎಲ್ಲ ಇದೆ, ದೊಡ್ಡವ್ರಂದ್ರೆ ರೆಸ್ಪೆಕ್ಟ್, ಅದೆಲ್ಲ ತುಂಬಾ ಚೆನ್ನಾಗಿದೆ. ಅದೇ ನೀವ್ ಹೇಳ್ದಂಗೆ ಬೇಗ ರಿಯಾಕ್ಟ್ ಮಾಡ್ತಾನೆ, ಬೇಗ ಕೋಪ ಬರುತ್ತೆ. ಅದು ನಾವ್ ಹೇಳಿ ಒಂದು ಹೊರಡುನ ನಾವ್ ಹೇಳಿ ಮುಗ್ಸಿರೋದೇ ಇಲ್ಲ, ಅಷ್ಟು ಬೇಗ ರಿಯಾಕ್ಟ್ ಮಾಡ್ತಾನೆ ಅವನು. ಇಲ್ಲ, ಆತರ ಇರುತ್ತೆ. ಯಾಕಂದ್ರೆ ಕಾಂಬಿನೇಷನ್ ಲಗ್ನದಲ್ಲಿ ಕುಜ ಇರ್ತಂದ್ರೆ ಪೇಷನ್ಸ್ ಇರಲ್ಲ. ಈ ಕೈಯಲ್ಲಿ ರಿಮೋಟ್ ಇದ್ರೆ ರಿಮೋಟ್ ಎಸ್ಬಿಡ್ತಾರೆ, ಇದಿದ್ರೆ ಇದು ಬುಕ್ಕೆ ಎಸಿತಾರೆ. ಆತರ ಕೋಪಗಳು ಎಕ್ಸ್ಟ್ರೀಮ್ ಬಂದ್ಬಿಡುತ್ತೆ. ಸ್ವಲ್ಪ ಆದಷ್ಟು ನಿಧಾನ ಮಾಡೋದಕ್ಕೆ ಒಂದು ಬಲಗೈ ಒಂದು ಕಿರಿಬೆರಳಲ್ಲಿ ಮುತ್ತು ಹಾಕ್ಸಿ, ಇಲ್ಲಾಂದ್ರೆ ಒಂದು ಪೆಂಡೆಂಟ್ ಅಲ್ಲಿ ಮುತ್ತು ಹಾಕ್ಸಿ ಮೇಡಮ್. ಮುತ್ತು ಅಂತ ಒಂದು ಇದು ಬರುತ್ತೆ, ಜಮ್ ಸ್ಟೋನ್ ಬರುತ್ತೆ, ಪರ್ಲ್ ಅಂತ. ಅಥವಾ ಅವ್ರ ಮಂತ್ರ ಹೇಳ್ಬೇಕಂದ್ರೆ ಓಂ ಅಂಗಾರಕಾಯ ನಮಃ ಅಂತೇಳಿ ಬೆಳಗ್ಗೆ ಅಥವಾ ಸಂಜೆ, ಅವ್ರ ಕಾಲೇಜ್ಗೆ ಹೋಗೋದಕ್ಕೆ ಬೆಳಗ್ಗೆ ಅರ್ಜೆಂಟ್ ಇದ್ರೆ ಬೇಡ, ಸಂಜೆ ಗೋಧೂಳಿ ಸಮಯದಲ್ಲಿ 108 ಬಾರಿ ಹೇಳ್ಸಿ ಓಂ ಅಂಗಾರಕಾಯ ನಮಃ ಅಂತೇಳಿ. ಸೊ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಕೋಪ ಕಮ್ಮಿ ಆಗುತ್ತೆ. ಉಳಿದಿದ್ದು ಸಬ್ಜೆಕ್ಟ್ ಕಾನ್ಸಂಟ್ರೇಷನ್ ಅದೆಲ್ಲ ಚೆನ್ನಾಗಿರುತ್ತೆ. ಅದೊಂದ್ ಸ್ವಲ್ಪ ಅದೆಲ್ಲ ತುಂಬಾ ಚೆನ್ನಾಗಿದೆ. ಓದೋದ್ರ ಬಗ್ಗೆ ಆತರ ನೆಗ್ಲೆಕ್ಟ್ ಮಾಡೋದಾಗ್ಲಿ, ಮತ್ತೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ ಯಾವ್ದು ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ನ ಕೋಪ ಒಂದು ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇನೆ. ಅದೇ ಅದೇ. ಇಲ್ಲ ಏನಾಗುತ್ತೆ, ಅವ್ರಿಗೆ ರಾಶಿ ಕೂಡ ಸಿಂಹ ರಾಶಿನೇ ಆಗಿರೋದ್ರಿಂದ ಹೌದು, ಸಿಂಹ ರಾಶಿ ಮಗ ನಕ್ಷತ್ರ ಪ್ರಬಲವಾಗಿರುತ್ತೆ. ಎರಡೂ ಪ್ರಬಲವಾಗಿರೋದ್ರಿಂದ ಎರಡು ಪರಿಹಾರ ಮಾಡ್ಕೊಳ್ಳಿ ಮೇಡಮ್. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೇರವಾಗಿ ಭೇಟಿಯಾಗಿ ಅದ್ರ ಪ್ರಕಾರದಲ್ಲಿ ಇದಾಗುತ್ತೆ. ನನ್ನ ಮಗಳ ಬಗ್ಗೆನೂ ಕೇಳ್ಬೋದಾ? ಖಂಡಿತ ನೆಕ್ಸ್ಟ್ ಲೈವ್ ಅಲ್ಲಿ ಕಾಲ್ ಮಾಡಿ ಅವ್ರ ಬಗ್ಗೆನೂ ಕೂಡ ಉತ್ತರಿಸೋಣ. ಓಕೆ,
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ರಾಧಾ ಅವರೇ. ಇದೇ ರೀತಿ ನೀವು ಕೂಡ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕಾದ್ರೆ ಕರೆ ಮಾಡಿ ಅಥವಾ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅನ್ನ ಕೂಡ ಕಳಿಸ್ಬೋದು. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ, ಹಾಗೆ ನೀವು ಕೇಳ ಬಯಸುವಂತಹ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ರೆ ಗುರುಜಿಗಳು ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಗುರುಜಿ, ನಾವು ಭಾನುವಾರ ಹುಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಏನು ಮತ್ತೆ ಅವರ ಒಂದಷ್ಟು ಸೀಕ್ರೆಟ್ಸ್ಗಳೇನು ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ. ಇನ್ನು ಒಳ್ಳೆ ಸಮಯ ಅಂತ ಹೇಳಿ ನೋಡೋದಾದ್ರೆ ಗುರುಜಿ, ಯಾವ ಒಂದು ಸಮಯ ತುಂಬಾ ಒಳ್ಳೇದಾಗಿರುತ್ತೆ ಭಾನುವಾರ ಹುಟ್ಟಿರೋರಿಗೆ? ನೋಡಿ, ಭಾನುವಾರ ಹುಟ್ಟಿದವರಿಗೆ ಯಾವ ಒಂದು ಸಮಯ ಅಂತ ನೋಡಿದಾಗ ಯಾವುದೇ ರೀತಿ ಅಂತಂದ್ರೆ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಭಾನುವಾರದನ್ನೇ ಬಿಟ್ಟು ಬೇರೆ ಸಮಯದಲ್ಲಿ ಅಂದ್ರೆ ಬರುವಂತ ಅವರಿಗೆ ಒಳ್ಳೆ ವಾರಗಳು ಗುರುವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಆ ರೀತಿ. ಈಗ ಯಾರೋ ವೀಕ್ಷಕರು ಅವ್ರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಭಾನುವಾರ ಹುಟ್ಟಿದವರಿಗೆ ಕೋಪ ಇದೆಲ್ಲ ಜಾಸ್ತಿ ಇರುತ್ತೆ, ಮುನ್ನುಗ್ಗದ್ ಜಾಸ್ತಿ ಇರುತ್ತೆ. ಆ ತರ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಬೇಡ. ಮಂಗಳವಾರ ಗುರುವಾರಗಳಲ್ಲಿ ಅವರಿಗೆ ಒಳ್ಳೆ ಸಮಯ ಅಂತ ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಮತ್ತೊಬ್ರು ನಮಗೆ ಕುಂಡಲಿಯನ್ನ ಕಳಿಸಿದ್ದಾರೆ, ಅವ್ರದ್ದು ತಗೊಂಡ್ಬಿಡೋಣ ಗುರುಜಿ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಹರಿಕುಮಾರ್ ಅಂತ ಹೇಳಿ. ಹರಿಕುಮಾರ್ ಅವರ ಜನ್ಮ ದಿನಾಂಕ 24/2/2009 ಗುರುಜಿ. 24/2/2009. ಓಕೆ. ಜನ್ಮ ಸಮಯ 2:52 AM ಗಳಲ್ಲಿ. ಜನ್ಮ ಸ್ಥಳ ಬಂದು ಮೈಸೂರು. ಗುರುಜಿ, ಇವ್ರು ಕೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಹರಿಕುಮಾರ್ ಯಾರು ಜಾತಕ ಕಳಿಸಿದ್ದೀರಾ, ಸೊ ಅವರ ವಿಚಾರವಾಗಿ ನೋಡೋದಾದ್ರೆ ಈಗ ನಡೀತಾ ಇರುವಂತ ಇವ್ರು ಹುಟ್ಟಿರುವಂತದ್ದು ಮಂಗಳವಾರ, ಧನಿಷ್ಠ ನಕ್ಷತ್ರ, ಮಕರ ರಾಶಿ ಬರುತ್ತೆ, ಧನುರ್ ಲಗ್ನದ ಜಾತಕ. ಈಗ ನಡೀತಾ ಇರೋ ದಶಾಭುಕ್ತಿ ಒಂದು ರಾಹು ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಾ ಇದೆ. ಸೊ ರಾಹು ಶುಕ್ರ ತುಂಬಾ ಪ್ರಬಲವಾಗಿರುವಂಥದ್ದು. ಅಂದರೆ ಜಾತಕದಲ್ಲಿ ರಾಹು 2ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಧಾನ ಅಂದರೆ ಎಜುಕೇಷನ್ ವಿಚಾರದಲ್ಲಿ ಆ ರೀತಿ ಅಂತ. ಬಟ್ ಮುಂಬರುವ ಅಂತರ್ಭುಕ್ತಿಗಳಲ್ಲಿ ತುಂಬ ಒಳ್ಳೆಯದಿದೆ. ಅದು ಒಂದು ಏಪ್ರಿಲ್ 2027 ನಂತರ ಅಂತರ್ಭುಕ್ತಿಯಲ್ಲಿ ತುಂಬ ಒಳ್ಳೆಯ ಸಮಯ ಇರೋದ್ರಿಂದ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇದೆ. ಅದಾದ ನಂತರ ಬೇಕಾದ್ರೆ ಹೈಯರ್ ಎಜುಕೇಷನು, ವಿದೇಶಿ ಶಿಕ್ಷಣ, ಆ ಥರ ಎಲ್ಲ ಪ್ರಬಲ ಯೋಗಗಳಿದೆ. ರಾಹು ದಶೆ ನಡೀತಿರೋದ್ರಿಂದ ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನದಲ್ಲಿ ರಾಹು ನವಗ್ರಹ ಎಲ್ಲಿರುತ್ತೋ ಅಲ್ಲಿ ಕರಿ ಉದ್ದಿನ ಕಾಳನ್ನು ಇಟ್ಟು ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಿದ್ರೆ ಇನ್ನೂ ಹೆಚ್ಚು ಕಾನ್ಸಂಟ್ರೇಷನ್ ಆಗುತ್ತೆ. ಇವರು ಒಂದು ಎಜುಕೇಶನ್ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಸಿಗುವಂಥದ್ದು ಹರಿಕುಮಾರ್ ಅವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಓಕೆ, ಹರಿಕುಮಾರ್ ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ. ಗುರುಜಿ, ಕೊನೆಯದಾಗಿ ಭಾನುವಾರ ಹುಟ್ಟಿರೋರು ಯಾವ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ತಿಳಿಸ್ಬಿಡಿ. ಭಾನುವಾರ ಹುಟ್ಟಿರೋರು ಯಾವುದೇ ಒಂದು ನಿರ್ಧಾರ ಮಾಡುವಂತ ಸಮಯದಲ್ಲಿ ಮತ್ತೆ ಯಾವುದೇ ಬೇಗ ಶೀಘ್ರ ಕೋಪ ಮತ್ತೆ ಎಲ್ಲಾನು ಕೆಲಸನು ಮುನ್ನುಗ್ಗಿ ಮಾಡುವಾಗ ವಿಚಾರದಲ್ಲಿ ಸ್ವಲ್ಪ ನಿಧಾನಿಸಬೇಕು. ಪ್ರತಿಯೊಂದನ್ನು ನಾನೇ ಮಾಡ್ತೀನಿ, ನಾನೇ ಇದು ಮಾಡ್ತೀನಿ ಅಂತ ಜವಾಬ್ದಾರಿ ತಗೋಬಾರ್ದು. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಯಥೇಚ್ಛವಾಗಿ ಹಣದ ಏನೋ ದುಡ್ಡು, ಹಣಕಾಸಿನ ಒಂದು ಅಮೌಂಟ್ ಇಲ್ಲ ಅಂತ ಅವರು ದುಡ್ಡು ಹಾಕಿ ಮಾಡ್ಕೊಂಡ್ರೆ ಅವ್ರು ಖಂಡಿತ ಕೈ ಸುಟ್ಕೊಳ್ಳುವಂಥದ್ದು. ಮತ್ತೆ ಯಾವುದೇ ರೀತಿ ಯಾರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಯಾಕಂದ್ರೆ ಇವರು ಒಂದು ಮುಂಗೋಪದಿಂದ ಮತ್ತೆ ಯಾರಾದ್ರೂ ಇವ್ರ ಬಗ್ಗೆ ಹೊಗಳ್ತಾ ಇದಾರೆ ಅಂದ್ರೆ ಇವರು ಸ್ವಲ್ಪ ಖುಷಿ ಆಗ್ಬಿಡ್ತಾರೆ. ತದನಂತರ ಇವರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ಳುವಂಥದ್ದು ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ಆದಷ್ಟು ಒಂದು ವಿಚಾರದಲ್ಲಿ ನೋಡೋದಾದ್ರೆ ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಮತ್ತೆ ಯಾರಾದ್ರೂ ಹೊಗಳಿದ್ರೆ ಸ್ವಲ್ಪ ಇದ್ದೀರಿ, ಆದಷ್ಟು ಅವರಿಂದ ಹೊಗಳಿಕೆಯಿಂದ ದೂರ ಇರಿ. ಕಿವಿ ಮಾತು ಏನಂತಂದ್ರೆ ನಿಮ್ಗೆ ಏನಾದ್ರು ಹೊಗಳ್ತಾ ಇದಾರೆ ಅಂತಂದ್ರೆ ಅವರು ನಿಮ್ಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಮತ್ತೆ ಭಾನುವಾರ ಹುಟ್ಟಿದವರು ಎಲ್ಲಾ ಸಮಯದಲ್ಲೂ ರಾತ್ರಿ, ಹಗಲು, ಬೆಳಗ್ಗೆ, ಸಂಜೆ ಈ ರೀತಿ ಏನೇ ಇದ್ರೂ ಕೂಡ ಕೆಲಸ ಮಾಡೋದಕ್ಕೆ ಮುನ್ನುಗ್ಗಿ ಬಿಡ್ತಾರೆ. ಆ ಮುನ್ನುಗ್ಗದಿಂದ ಏನಾಗುತ್ತೆ, ಕೆಲವೊಂದು ಸತಿ ಸ್ವಲ್ಪ ನೆಗೆಟಿವ್ ಆಗುವಂತ ವಿಚಾರದಲ್ಲಿ ಕೂಡ ನೋಡ್ತಾ ಬರ್ತೀವಿ. ಅದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಭಾನುವಾರ ಹುಟ್ಟಿರೋರು ಇರಬೇಕು. ಮತ್ತೆ ಭಾನುವಾರ ಹುಟ್ಟಿರೋರು ಅಂದ್ರೆ ಈಗ ಫ್ರೆಂಡ್ಶಿಪ್ ಮಾಡ್ತಾರೆ ಅಥವಾ ಏನೋ ಒಂದು ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಶನಿವಾರ ಹುಟ್ಟಿದವ್ರ ಜೊತೆ ಮತ್ತೆ ಭಾನುವಾರಕ್ಕೆ ಸ್ವಲ್ಪ ಶತ್ರುಗ್ರಹ ಶುಕ್ರ ಅಂತ ಹೇಳ್ತೀವಿ, ಅದಕ್ಕೆ ಶುಕ್ರವಾರ ಅಂದ್ರೆ ಹೂಸ್ ಆರ್ ಬಾರ್ನ್ ಇನ್ ಸಂಡೇ ದೇ ಶುಡ್ ನಾಟ್ ಬಿ ಮೇಕಿಂಗ್ ಪಾರ್ಟ್ನರ್ಶಿಪ್ ಅಂಡ್ ಫ್ರೆಂಡ್ಶಿಪ್. ಅಂದ್ರೆ ಅವ್ರ ಜೊತೆ ಸ್ನೇಹ ಮತ್ತು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಶನಿವಾರ ಮತ್ತೆ ಶುಕ್ರವಾರ ಹುಟ್ಟಿದವ್ರಿಗೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೇದು. ಅದಕ್ಕೆ ಭಾನುವಾರ ಹುಟ್ಟಿದವರಿಗೆ ಮಿತ್ರ ಗ್ರಹಗಳಂತಂದ್ರೆ ಚಂದ್ರ ಅಂತ ಹೇಳ್ತೀವಿ, ಗುರು ಅಂತ ಹೇಳ್ತೀವಿ, ಮಂಗಳ ಅಂತ ಹೇಳ್ತೀವಿ. ಈ ರೀತಿ ಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು ಭಾನುವಾರ ಸೋಮವಾರ ತುಂಬಾ ಒಳ್ಳೆ ಕಾಂಬಿನೇಷನ್. ಮತ್ತೆ ಭಾನುವಾರ ಮಂಗಳವಾರ ತುಂಬಾ ಒಳ್ಳೇದು, ಭಾನುವಾರ ಗುರುವಾರ ಒಳ್ಳೇದು. ಅಂದ್ರೆ ಈ ಕಾಂಬಿನೇಷನ್ಸು ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತಂದ್ರೆ ಜಾತಕ ನೋಡ್ಬೇಕು, ಮತ್ತೆ ದಶಾಭುಕ್ತಿ ನೋಡ್ಬೇಕು, ಹಲವಾರು ವಿಚಾರಗಳಿರುತ್ತೆ. ಆದ್ರೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಈಗ ಯಾರೋ ವೀಕ್ಷಕರು ಕರೆ ಮಾಡಿದ್ರಲ್ಲ ಭಾನುವಾರ ಹುಟ್ಟಿದವರಿಗೆ ಈ ರೀತಿ ಮ್ಯಾಚಿಂಗ್ ಆಗುತ್ತೆ ಅಂತ. ಸೊ ಅದಕ್ಕೆ ಈ ರೀತಿ ಆ ವಾರಾಧಾರಿತವಾಗಿ ಗುಣ ಸ್ವಭಾವಗಳನ್ನ ಮ್ಯಾಚ್ ಮಾಡ್ಕೊಂಡಾಗ ಅವ್ರು ಏನೇ ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಪಾರ್ಟ್ನರ್ಶಿಪ್ ಆಗಲಿ ಮಾಡೋದಿತ್ತಂದ್ರೆ
ಇದ್ರ ಪ್ರಕಾರ ಮಾಡ್ಕೊಂಡ್ರೆ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಭಾನುವಾರ ಹುಟ್ಟಿದವರು ವಿಶೇಷವಾಗಿ ಸಂಖ್ಯೆ ಆಧಾರಿತವಾಗಿ ಕೂಡ ನಾವು ನೋಡ್ತಾ ಬರ್ತೀವಿ. ಹೆಚ್ಚೆಚ್ಚು ಒಳ್ಳೆ ಸಂಖ್ಯೆ 1 ಆಗಿರ್ಬೋದು, 3 ಆಗಿರ್ಬೋದು, ಮತ್ತೆ 9 ಆಗಿರ್ಬೋದು. ಅಂದ್ರೆ ಟೋಟಲ್ ಮಾಡಿದ್ರೆ ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ಅವರು ಏನೇ ಒಂದು ಹೊಸ ಫ್ಲಾಟ್ ಖರೀದಿ ಮಾಡಿದ್ರೆ ಆ ಕಾಂಬಿನೇಷನ್ಸ್ ಅಲ್ಲಿ ನಂಬರ್ಸ್ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಭಾನುವಾರ ಹುಟ್ಟಿರುವಂಥ ಸೀಕ್ರೆಟು, ಅವರ ಗುಣ ಸ್ವಭಾವ, ಇದೆಲ್ಲದನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ಕಾಲರ್ಸ್ನ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡಿದ್ದೀರಾ. ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.